ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆಯ ಗದ್ದಲ ದಿನಕ್ಕೊಂದು ತಿರುವು ಪಡ್ಕೊಂತಿದೆ. ಈ ಸಂದರ್ಭದಲ್ಲಿ ಸಿಎಂ ಅಧಿಕಾರ ಹಂಚಿಕೆಯ ಸೂಕ್ಷ್ಮ ವಿಷಯದ ಬಗ್ಗೆ ಯಾವುದೇ ಸಾರ್ವಜನಿಕ ಅಥವಾ ಆಂತರಿಕ ಹೇಳಿಕೆಗಳನ್ನು ನೀಡದಂತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪಕ್ಷದ ಶಾಸಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮಗಳ ಮುಂದೆ ಶಾಸಕರು ತಮ್ಮ ಮನಸೋ ಇಚ್ಛೆ ಹೇಳಿಕೆಗಳನ್ನು ನೀಡೋದ್ರಿಂದ ಪಕ್ಷ ಮತ್ತು ಸರ್ಕಾರದೊಳಗೆ ಅನಗತ್ಯ ಗೊಂದಲ ಉಂಟಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ನಿರ್ದೇಶನ ಬಂದಿದ್ದು, ಸಿಎಂ ತಮ್ಮ ಸಹೋದ್ಯೋಗಿಗಳಿಗೆ ಅಧಿಕಾರ ಹಂಚಿಕೆ ವ್ಯವಸ್ಥೆಗಳ ಬಗ್ಗೆ ಚರ್ಚಿಸುವುದನ್ನು ನಿಲ್ಲಿಸಿ ಸಡಿಲ ಹೇಳಿಕೆಗಳನ್ನು ನೀಡುವ ಮೂಲಕ ಗೊಂದಲ ಸೃಷ್ಟಿ ಮಾಡಬೇಡಿ ಅಂತೇಳಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಎನ್ನಲಾಗ್ತಿದೆ. ಚಳಿಗಾಲದ ಅಧಿವೇಶನ ಕಾವೇರಿದೆ. ಉಭಯ ಸದನಗಳಲ್ಲೂ ಚರ್ಚೆ ಜೋರಾಗಿದೆ. ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಕೈಬಿಟ್ಟ ಬಿಜೆಪಿ ಇದೀಗ ಸಿಎಂ ಕುರ್ಚಿ ಕಿತ್ತಾಟವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ನಾಯಕತ್ವ ಬದಲಾವಣೆಯ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಆರ್ ಅಶೋಕ್ ಚರ್ಚೆ ಬಗ್ಗೆ ಮಾತನಾಡುತ್ತಿದ್ದಂತೆ ಇತ್ತ ಕಾಂಗ್ರೆಸ್ ನಾಯಕರು ಮಧ್ಯಪ್ರವೇಶ ಮಾಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನ ಸದನದಲ್ಲಿ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟಿನ ಬಗ್ಗೆ ಆರ್ ಅಶೋಕ್ ಮಾತನಾಡಿದ್ರು. ಸಮರ್ಥ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳೇ ಗೋವಿಂದ. ಹೀಗಾಗಿ ನಾನು ನಾಯಕತ್ವದ ಬಗ್ಗೆ ಕೇಳ್ತಿದ್ದೆ ಅಂತ ಅಶೋಕ್ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಲ್ಲೀಗ ನಾಯಕತ್ವದ ಬಗ್ಗೆಯೇ ಗಲಾಟೆ ನಡೆಯುತ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಅಂತ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಸ್ವಾಗತ ಮೆಸೇಜ್ ಉಲ್ಲೇಖಿಸಿ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಹಟ್ಟಿಹೊಳಿ ಮಾಡಿದ್ದ ಟ್ವೀಟ್ ಉಲ್ಲೇಖಿಸಿ ಕಾಲೆಳೆದ ಆರ್ ಅಶೋಕ್ ಕಣ್ತಪ್ಪಿನಿಂದ ಆಗಿದೆ ಅಂತ ಸಮರ್ಥನೆ ಕೊಡಲಾಗ್ತಿದೆ. ಆದ್ರೆ ಈ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಡಬೇಕು ಅಂತ ಅಶೋಕ್ ಆಗ್ರಹಿಸಿದ್ದಾರೆ. ಇನ್ನ ನಾನು ಪಕ್ಷಕ್ಕೆ ನಿಷ್ಠಾವಂತ, ಸಿದ್ದರಾಮಯ್ಯನವರಿಗೂ ಸ್ವಾಮಿ ನಿಷ್ಠೆ ಎಂದಿದ್ರು ಬೈರತಿ ಸುರೇಶ್. ಆದ್ರೆ ಸದನದಲ್ಲಿ ಈ ಮಾತನ್ನು ಅಶೋಕ್ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಮೊದಲು ನೋಡ್ಕೊಳ್ಳಿ ಅಂತೇಳಿ ಬೈರತಿ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಮ ಪಕ್ಷದ ಅಧ್ಯಕ್ಷರನ್ನ ಕೆಳಗಿಳಿಸೋದಕ್ಕೆ ಕೆಲಸ ನಡೀತಿದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ವೇಳೆ ಬೈರತಿ ಸುರೇಶ್ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಸಾಥ್ ಕೊಟ್ರು. ಇದರಿಂದ ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ಜಟಾಪಟಿ ನಡೆದಿದೆ. ಈ ನಡುವೆ ಮಾತು ಮುಂದುವರಿಸಿರುವ ಅಶೋಕ್, ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ವಿಚಾರದಲ್ಲಿ ಡೌಟ್ ಬಂದಿದೆ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಆಡಳಿತ ಯಂತ್ರ ಕುಸಿದು ಹೋಗಿದೆ ಅಂತ ಹೇಳಿದ್ದಾರೆ. ಬೈರತಿ ಸುರೇಶ್ ಕೂಡ ಕಿಂಗ್ ಇಸ್ ಅಲೈವ್ ಅಂತಾರೆ ಅಂತೇಳಿ ಆರ್ ಅಶೋಕ್ ಸಿಎಂ ಕಾಲಿಳಿದಿದ್ದಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಬೈರತಿ ಸುರೇಶ್, ಕಿಂಗ್ ಇಸ್ ಅಲೈವ್ ಅಂತ ಹೇಳಿದ್ದೆ, ಮುಖ್ಯಮಂತ್ರಿ ಇದ್ದಾರೆ, ಹೈಕಮಾಂಡ್ ಇದೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು, ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ನಿಯತ್ತು, ಮೊದಲು ನಿಮ್ಮ ತಟ್ಟೆಯ ಹೆಗ್ಗಣ ನೋಡ್ಕೊಳ್ಳಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನ ಉತ್ತರ ಕರ್ನಾಟಕದ ಸಮಸ್ಯೆ ಬಗೆಹರಿಸಲು ಸರಿಯಾದ ನಾಯಕತ್ವ ಬೇಕಿದೆ. ಆದ್ರೆ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಪರಿಹಾರ ನೀಡಿಲ್ಲ, ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಿಲ್ಲ, ಉತ್ತರ ಕರ್ನಾಟಕದ ಯಾವ ಭರವಸೆಗಳು ಈಡೇರಿವೆ ಅಂತ ಶ್ವೇತಪತ್ರ ಬಿಡುಗಡೆ ಮಾಡಬೇಕು ಅಂತೇಳಿ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಇನ್ನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಸುದೀರ್ಘವಾಗಿ ಮಾತನಾಡಿ, ಪ್ರವಾಹ ಸಂದರ್ಭದಲ್ಲಿ ಜನ ಗಂಜಿ ಕೇಂದ್ರಗಳಲ್ಲಿ ಇರ್ತಾರೆ, ಆಗ ಸರ್ಕಾರ ಕೂಡಲೇ ಪರಿಹಾರ ಕೊಡಬೇಕು. ಕಾಂಗ್ರೆಸ್ ಸರ್ಕಾರದಲ್ಲಿ 2013-14ರಲ್ಲಿ ಜುಲೈನಲ್ಲಿ 9 ತಿಂಗಳ ನಂತರ, 2014-15ರಲ್ಲಿ 8 ತಿಂಗಳ ನಂತರ, 2015-16ರಲ್ಲಿ 7 ತಿಂಗಳ ನಂತರ ಪರಿಹಾರ ನೀಡಲಾಗಿದೆ. ನಮ್ಮ ಬಿಜೆಪಿ ಸರ್ಕಾರದಲ್ಲಿ 2019-20 ಆಗಸ್ಟ್ ಪ್ರವಾಹದ ನಂತರ 2 ತಿಂಗಳಲ್ಲಿ ಪರಿಹಾರ ನೀಡಲಾಗಿದೆ. 2022 ಪ್ರವಾಹದಲ್ಲಿ 2 ತಿಂಗಳಲ್ಲಿ, 2021-22 ಪ್ರವಾಹದಲ್ಲಿ 2 ತಿಂಗಳಲ್ಲಿ, 2023 ಪ್ರವಾಹದಲ್ಲಿ 1 ತಿಂಗಳಲ್ಲಿ ಪರಿಹಾರ ನೀಡಲಾಗಿತ್ತು. ಇಷ್ಟು ವಿಳಂಬ ಮಾಡಿ ಪರಿಹಾರ ನೀಡಬಾರದು ಅಂತ ಹೇಳಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಫ್ಲಡ್ ಆದಂತ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿರ್ತಾರೆ, ಮನೆಗೆ ನೀರು ನುಗ್ಗಿರುತ್ತೆ, ಮನೆಯಲ್ಲಿರೋ ಆಹಾರ ಪದಾರ್ಥ ಎಲ್ಲ ಹಾಳಾಗಿರುತ್ತೆ, ಮಲಗಕ್ಕೂ ಅವ್ರಿಗೆ ಜಾಗ ಇರಲ್ಲ. ನಾವೇನೋ ಗಂಜಿ ಕೇಂದ್ರ ಅಂತ ಓಪನ್ ಮಾಡ್ತೀರಿ, ಅಲ್ಲಿ ಯಾರ ಕೈಲಿ ಇರಕ್ಕಾಗುತ್ತೆ? ನಾವೇ ಹೋಟ್ಲಿಗೆ ಹೋದ್ರೆ 3 ದಿನ ಇರಕ್ಕಾಗ. ಆ ಗಂಜಿ ಕೇಂದ್ರದಲ್ಲಿ ಹೆಂಗಿರ್ತದೆ, ಮಕ್ಕಳು ಮರಿ ಎಲ್ಲ ಹಾಕೊಂಡು ಒಟ್ಟೊಟ್ಟಿಗೆ. ನಾನು ಹೋಗಿದ್ದೀನಿ, ನಾನು ರೆವಿನ್ಯೂ ಮಿನಿಸ್ಟರ್ ಆಯ್ದಾಗ ಒಟ್ಟೊಟ್ಟಿಗೆ 100 ಜನ 200 ಜನ ಸಾಧ್ಯನ ಅಧ್ಯಕ್ಷರು ಇರಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಸರ್ಕಾರ ಇಮಿಡಿಯೇಟ್ ಆಗಿ ಅವರಿಗೆ ಪರಿಹಾರ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಘೋಷಣೆ ಮಾಡೋದೇ ಲೇಟ್ ಮಾಡ್ತೀರಾ. ಪರಿಹಾರ ಕೊಡೋದಂತೂ 6 ತಿಂಗಳು 8 ತಿಂಗಳು 10 ತಿಂಗಳು ಮಾಡಿದ್ದೀರಿ. 2013ರಿಂದನೂ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ, ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ. ನಾನು ಪರಿಹಾರ ಕೊಟ್ಟಿರುವಂತದ್ದು 2013-14ರಲ್ಲಿ ಜುಲೈ ಆಗಸ್ಟ್ ಅಲ್ಲಿ ವಿಪತ್ತು ಉಂಟಾಯ್ತು, 9 ತಿಂಗಳಾದ್ಮೇಲೆ ಪರಿಹಾರ ಕೊಟ್ಟಿದೆ. 2014-15ರಲ್ಲಿ ಮುಂಗಾರು ಬರ, ಜುಲೈ ಆಗಸ್ಟ್ ಅಲ್ಲಿ ಅನಾಹುತ ಆಯ್ತು, ಅದನ್ನ 8 ತಿಂಗಳು ಬಿಟ್ಟು ಕೊಟ್ಟಿದ್ದಾರೆ. 2015-16ರಲ್ಲಿ ಮುಂಗಾರು ಬರ, ಅದು 7 ತಿಂಗಳು ಬಿಟ್ಟು ಕೊಟ್ಟಿದ್ದಾರೆ. ಅಧ್ಯಕ್ಷರು ನಮ್ಮನ್ನು ಕೇಳ್ಬೋದು, ನೀವು ಸರ್ಕಾರ ಮಾಡಿದ್ರಿ, ನಾವು 3.5 ವರ್ಷ 4 ವರ್ಷ ಸರ್ಕಾರ ಮಾಡಿದ್ರೆ, ಕುಮಾರಸ್ವಾಮಿ ಅವ್ರ ಸರ್ಕಾರ ಆದ್ಮೇಲೆ ನಾವು ಮಾಡಿ ಈಗ ತಂದಿರೋ ದಾಖಲೆ ಇಷ್ಟು ನಾವು ಕೊಡಬೇಕಾದ್ರೆ ನೀವು ಇನ್ನು ಪರಿಹಾರನೇ ಕೊಡಕ್ಕೆ ಒದ್ದಾಡ್ತಾ ಇದ್ದೀರಲ್ಲ. ಇನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಗಳಿಗೆ ಅನುಮತಿ ನೀಡುವ ಬಗ್ಗೆ ಗುರುವಾರ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ ನಲ್ಲಿ ಕೆಎಸ್ಸಿಎ ನೂತನ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಅವರು ತಮ್ಮನ್ನ ಭೇಟಿ ಮಾಡಿದ ನಂತರ ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ರು. ನಮಗೆ ಕ್ರಿಕೆಟ್ ಪಂದ್ಯಾವಳಿ ನಿಲ್ಲಿಸಬೇಕು ಎನ್ನುವ ಯಾವುದೇ ಉದ್ದೇಶವಿಲ್ಲ,
ಆದ್ರೆ ಜನಜಂಗುಳಿಯ ನಿಯಂತ್ರಣ ಕ್ರಮಗಳ ಬಗ್ಗೆ ಆಲೋಚಿಸಬೇಕು. ಜೊತೆಗೆ ಮೈಕಲ್ ಡಿ ಕುನ್ಹಾ ಸಮಿತಿ ನೀಡಿರುವ ಸಲಹೆಗಳನ್ನ ಹಂತ ಹಂತವಾಗಿ ಪಾಲನೆ ಮಾಡುವುದು ನಮ್ಮ ಆಲೋಚನೆ. ಇದನ್ನ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇಂಡಿಗೋ ಬಿಕ್ಕಟ್ಟು ಇಡೀ ದೇಶದಲ್ಲಿ ಲಕ್ಷಾಂತರ ಮಂದಿಯ ಜೀವನದ ಮೇಲೆ ಪ್ರಭಾವ ಬೀರಿದೆ. ಹಲವು ಮಂದಿ ತಮ್ಮ ಪ್ರಮುಖ ಸಭೆಗಳಿಗೆ ಹಾಜರಾಗಲು ಸಾಧ್ಯವಾಗಿಲ್ಲ. ಇಂಡಿಗೋ ರದ್ದಾದ ಕಾರಣದಿಂದಾಗಿ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದ ನವವಿವಾಹಿತರ ಆರತಾಕ್ಷತೆ ಕಾರ್ಯಕ್ರಮ ಆನ್ಲೈನ್ ಮೂಲಕ ನಡೆಯಿತು. ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂಡಿಗೋ ಸಂಸ್ಥೆ ತನ್ನ ಉದ್ದಟತನವನ್ನ ಪ್ರದರ್ಶಿಸಿದಂತಿತ್ತು. ವಿಮಾನಗಳು ರದ್ದಾಗಿದ್ರು ಇದರ ಬಗ್ಗೆ ಸರಿಯಾದ ಮಾಹಿತಿ ನೀಡದೆ ಪ್ರಯಾಣಿಕರನ್ನ 10 ರಿಂದ 12 ಗಂಟೆಗಳಿಗೂ ಅಧಿಕ ಸಮಯ ಕಾಯಿಸಿತ್ತು. ಟಿಕೆಟ್ ಮೊತ್ತವನ್ನು ಪೂರ್ಣವಾಗಿ ವಾಪಸ್ ಮಾಡದೆ ಬೇಜವಾಬ್ದಾರಿ ತೋರಿಸಿತ್ತು. ಆದ್ರೆ ಈ ಎಲ್ಲ ಬಂಡತನದ ಹಿಂದಿದ್ದ ಧೈರ್ಯ ಯಾವುದು ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಇಂಡಿಗೋ ಸಂಸ್ಥೆಯ ಲಾಭಕೋರತನದಿಂದಾಗಿ ಸೃಷ್ಟಿಯಾಗಿದ್ದ ಅವ್ಯವಸ್ಥೆಯಿಂದಾಗಿ ಪೀಕಲಾಟಕ್ಕೆ ಸಿಲುಕಿದವರು ಪ್ರಯಾಣಿಕರು. ಕಳೆದ 7-8 ದಿನಗಳ ಬೆಳವಣಿಗೆಯನ್ನ ನಾವು ಸ್ಪಷ್ಟವಾಗಿ ನೋಡಿದಾಗ ಇಂಡಿಗೋ ತನ್ನ ಲಾಭಕ್ಕಾಗಿ ನೀತಿ ನಿಯಮಗಳನ್ನ ಗಾಳಿಗೆ ತೂರಿದೆ ಎಂಬುದು ಸ್ಪಷ್ಟವಾಗ್ತಿದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಬಿಜೆಪಿ ನೀರೆಳೆದು ಪೋಷಿಸಿದ ಏಕಸ್ವಾಮ್ಯದ ಪರಿಣಾಮವು ಜಗಜ್ಜಾಹೀರಾಗಿದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಹೇಳಿದಂತೆ ಚುನಾವಣಾ ಬಾಂಡ್ಗಳತ್ತ ಮತ್ತೆ ಕಣ್ಣಾಯಿಸಿ ವಿಶ್ಲೇಷಿಸುವುದು ಅತ್ಯಗತ್ಯವಾಗಿದೆ. ವಿಮಾನಗಳ ಟಿಕೆಟ್ ದರವು 35 ರಿಂದ 39 ಸಾವಿರ ರೂಪಾಯಿಗಳಿಗೆ ಏರಿಕೆಯಾಗಲು ಹೇಗೆ ಸಾಧ್ಯ? ಇಂಡಿಗೋ ಬಿಕ್ಕಟ್ಟಿನಿಂದ ಉಂಟಾಗಿರುವ ಅವ್ಯವಸ್ಥೆಯ ಸಂದರ್ಭಗಳನ್ನು ನಿಭಾಯಿಸಲು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಕೇಂದ್ರ ಸರ್ಕಾರವನ್ನ ದೆಹಲಿ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಟಿಕೆಟ್ ದರಗಳು ಯದ್ವಾತದ್ವಾ ಏರಿಕೆಯಾಗ್ತಿದ್ರು ಅದನ್ನ ತಡೆಗಟ್ಟುವಲ್ಲಿ ಸರ್ಕಾರ ಯಾಕೆ ವಿಫಲವಾಗಿದೆ ಅಂತಾನು ತರಾಟೆಗೆ ತಗೊಂಡಿದೆ. ಇಂಡಿಗೋ ಸಂಸ್ಥೆಯ ಬಿಕ್ಕಟ್ಟಿನ ಪರಿಸ್ಥಿತಿ ಅದಕ್ಕೆ ಸಂಭವಿಸಿತು. ಇಂಡಿಗೋ ವಿಮಾನಕ್ಕೆ ಟಿಕೆಟ್ ಬುಕ್ ಮಾಡಿದ್ದ ಪ್ರಯಾಣಿಕರಿಗೆ ಸಹಾಯ ಮಾಡಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತೇಳಿ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಅಷ್ಟೇ ಅಲ್ಲ, ಬಿಕ್ಕಟ್ಟು ಇರೋ ಸಮಯದಲ್ಲಿ ಇತರೆ ವಿಮಾನಯಾನ ಸಂಸ್ಥೆಗಳು ಲಾಭ ಪಡೆಯಲು ಅನುಮತಿಸಲು ಹೇಗೆ ಸಾಧ್ಯ? ವಿಮಾನ ಪ್ರಯಾಣದ ಟಿಕೆಟ್ಗಳ ಬೆಲೆ 35 ರಿಂದ 39 ಸಾವಿರದವರೆಗೆ ಏರಿಕೆಯಾಗುವುದು ಹೇಗೆ? ಇತರೆ ವಿಮಾನಯಾನ ಸಂಸ್ಥೆಗಳು ದುಬಾರಿ ಟಿಕೆಟ್ ಮಾರಾಟ ಮಾಡಲು ಹೇಗೆ ಪ್ರಾರಂಭಿಸಿದ್ವು ಅನ್ನೋದೇ ಗಂಭೀರ ಪ್ರಶ್ನೆಯಾಗಿದೆ ಅಂತೇಳಿ ನ್ಯಾಯಮೂರ್ತಿ ಗೆಡೆಲಾ ಹೇಳಿದ್ದಾರೆ. ಇತ್ತ ಹೈಕೋರ್ಟ್ ಪ್ರಶ್ನೆಗೆ ಉತ್ತರ ಕೊಟ್ಟಿರೋ ಹೆಚ್ಚುವರಿ ಸಾಲಿಸಿಟರ್ ಜನರಲ್, ವಿಮಾನಯಾನ ಸಂಸ್ಥೆಗೆ ಈಗಾಗಲೇ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಸಂಸ್ಥೆಯು ಕ್ಷಮೆಯನ್ನು ಯಾಚಿಸಿದೆ ಅಂತ ಹೇಳಿದ್ದಾರೆ. ಆದಾಗ್ಯೂ ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿಕೊಂಡಿರುವ ಪ್ರಯಾಣಿಕರಿಗೆ ನೀಡಬೇಕಾದ ಅಗತ್ಯ ನೆರವು ಮತ್ತು ಪ್ರಯಾಣಕ್ಕೆ ಒದಗಿಸುವ ವ್ಯವಸ್ಥೆಗಳ ಕುರಿತು ವಿವರಿಸುವಂತೆ ಸರ್ಕಾರಕ್ಕೆ ಸೂಚಿಸಿದ ಪೀಠವು ಪರಿಸ್ಥಿತಿ ಈ ಹಂತವನ್ನು ತಲುಪಲು ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿದೆ.